ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇದೊಂದು ಬಣ್ಣ ಸೌತೆಕಾಯಿ ಅಂದರೆ ಇದು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ. ಇದು ನೀವು ಒಂದು 15ರಿಂದ 20 ದಿವಸ ತಿಂಗಳವರೆಗೂ ಇಡ್ಬೋದು ಫ್ರೆಶ್ ಇದ್ದದ್ದು. ನಾನಿಲ್ಲಿ ಫ್ರೆಶ್ ಆಗಿರೋದು ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಇದರಿಂದ ಒಂದು ಒಳ್ಳೆ ಪಲ್ಯ ಮಾಡ್ತೀನಿ ನಾನು ಇವತ್ತು. ನಿಮಗೆ ರೊಟ್ಟಿಗೆ ಚಪಾತಿಗೆ ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಥರ ಆಗುತ್ತೆ, ಅನ್ನಕ್ಕೂ ಸಹ ಆಗುತ್ತೆ. ಇದು ಚೆನ್ನಾಗಿರುತ್ತೆ. ಒಂದೊಂದು ಸತಿ ಕೆಲವೊಂದು ಸತಿ ಚೆನ್ನಾಗಿ ಸಿಗುತ್ತೆ. ಇದು ತುಂಬಾ ಟೇಸ್ಟಾಗಿಯೂ ಇರುತ್ತೆ ಪಲ್ಯ. ಇಂಥ ಟೇಸ್ಟ್ ನೀವು ಎಲ್ಲಿನೂ ತಿಂದಿರಲಿಕ್ಕಿಲ್ಲ. ಅಂಥದ್ದೊಂದಿದು ಬಣ್ಣ ಸೌತೆಕಾಯಿದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಈಗ ನಾನು ಇದು ಬಣ್ಣ ಸೌತೆಕಾಯಿ ಒಂದು ತೊಗೊಂಡಿದ್ದೀನಿ, ನಾನು ಚಿಕ್ಕದು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನನಗೆ ಶೇಂಗದ ಕಾಳು, ಇದನ್ನು ಹುರಿದು ಪುಡಿ ಮಾಡಿಟ್ಕೊಳ್ತೀನಿ. ಒಗ್ಗರಣೆಗೆ ಸಾಸಿವೆ, ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇಲ್ಲಿ ನಾನು ಒಂದು 7ರಿಂದ 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿನೇ ಯೂಸ್ ಮಾಡಿರಿ. ಇಲ್ಲ ಅಂತಂದರೆ ನಿಮ್ಮ ಹತ್ರ ಖಾರದ ಪುಡಿ ಇರ್ತದಲ್ರಿ, ಅದು ಯೂಸ್ ಮಾಡಿರಿ. ಇದು ನೋಡಿರಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಹಿಂಗು, ಸ್ವಲ್ಪ ಇದು ಆಪ್ಷನ್, ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂಥೇಳಿ ನಾನು ಹಾಕ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಅಷ್ಟೇ 1/4 ಸ್ಪೂನಷ್ಟು ಉಪ್ಪು ಇದೆ. ಮತ್ತು ಇಲ್ಲಿ ನೋಡ್ಬೋದು ಒಂದು ಮೆಂತ್ಯಕಾಳು, ಒಂದು 7ರಿಂದ 8 ಮೆಂತ್ಯಕಾಳು, 1/4 ಸ್ಪೂನಷ್ಟು ಜೀರಿಗೆ ಇದೆ. ನಾವು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾವು ಪಲ್ಯಕ್ಕೆ ಇದೇ ನಮ್ಮ ಪಲ್ಯಕ್ಕೆ ಸ್ಟಫಿಂಗು, ನಾವು ಅದನ್ನು ಫ್ರೈ ಮಾಡ್ಕೊಂಡು ಮಾಡೋಣ. ಈಗ ನೋಡ್ಬೋದು ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಈಗ ಫಸ್ಟಿಗೆ ನಾನು ಇಲ್ಲಿ ಇದರೊಳಗೆ ಮೆಂತ್ಯವನ್ನು ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಕಾಳಷ್ಟು ಮೆಂತ್ಯ. ಇದು ಮೆಂತ್ಯ ಒಂಚೂರು ಬಿಸಿ ಆಗಬೇಕು, ಬಿಸಿ ಆದರೆ ಸಾಕು ನಮಗೆ. ಇದು ಮೆಂತ್ಯ ಏನಕ್ಕಂತಂದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಕಡೆ ಉಡುಪಿ ಕಡೆಗೆ ಆ ಕಡೆ ನೋಡಿದ್ರೆ, ಮತ್ತು ತಮಿಳ್ನಾಡು ಚೆನ್ನೈ ಕಡೆಗೆಲ್ಲ ಒಂಚೂರು ಇದು ತುಂಬ ಯೂಸ್ ಮಾಡ್ತಾರೆ. ಮತ್ತು ಇದು ಮೆಂತ್ಯ ಒಳ್ಳೆಯದು. ಇದು ಕೆಂಪಗಾಗಿದೆ. ನಾನೀಗಾಗೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಜೀರಿಗೆನೂ ಒಂಚೂರು ಬಿಸಿ ಆದ್ಮೇಲೆ ನಾನು ಇದನ್ನು ಎತ್ತಿಟ್ಕೊತೀನಿ. ಈಗ ಬಿಸಿಯಾಗಿದೆ, ನೀವು ನೋಡ್ಬೋದು. ಇದು ನಮ್ಮದು ಜೀರಿಗೆ ಮತ್ತು ಮೆಂತ್ಯ ಈ ಥರ ಕಲರ್ ಆಗಿದೆ ನೋಡಿರಿ. ಕಪ್ಪಗೆ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಲೈಟು ಬ್ರೌನ್ ಕಲರ್ ಇದ್ದಾಗೆ ನೀವು ಇದು ಮಾಡಬೇಕು. ಇದನ್ನು ನಾನಿವಾಗ ಇದನ್ನು ಹುರ್ಕೊತಾ, ಇದನ್ನೂ ಸಹ ನೀವು ಸ್ವಲ್ಪ ಫ್ಲೇಮು ಹೈ ಏನು ಬೇಡ. ಈಗ ಅದು ಬಿಸಿ ಆಗಿದೆ, ಹಾಗಾಗಿ ನಾವು ಇದರಲ್ಲೇ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ, ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ತುಂಬ ಹಾಕೋದಿಲ್ಲ, ಜಸ್ಟ್ ನಾವು ಅದು ಬರೀ ನೀರು ಆಗುತ್ತಲ್ರಿ, ಅದಕ್ಕೆ ಅದು ಮೆಣಸಿನ್ಕಾಯಿದು ಮತ್ತು ಧನಿಯಾ ಪುಡಿದು ಅಷ್ಟೇನಿದು ಇರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪನೇ ಇಲ್ಲಿ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀವಿ. ಇದು 1 ನಿಮಿಷಗಳ ಕಾಲ, 1.5 ನಿಮಿಷ. ನೀವು ನೋಡ್ಬೋದು ನಮ್ಮ ಶೇಂಗದ ಕಾಳೇನಿದೆ ಅಲ್ರಿ, ಅದ್ರ ಮೇಗಿನ ಸಿಪ್ಪೆ ಎಲ್ಲ ಒಂಥರ ಬಿಚ್ಕೊಂಡಂಗೆ ಆಗಿದೆ ನೋಡಿರಿ. ಈ ಥರ ಆದರೆ ನಮಗೆ ಶೇಂಗದ ಕಾಳು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ, ಬಿಸಿ ಆಗಿದೆ ಅಂತ ಅರ್ಥ. ನೋಡ್ಬೋದು ನೀವು ಒಂದೊಂದು ಶೇಂಗದ ಕಾಳ್ದು ಸಿಪ್ಪೆ ಎಲ್ಲ ಓಪನ್ ಆಗ್ತಾ ಇದ್ದಾವೆ. ಇದು ಈ ಥರ ನಾವು ಹುರ್ಕೊಂಬಿಟ್ರೆ ಅದು ಶೇಂಗದ ಕಾಳು ಒಂದೊಂದು ಓಪನ್ ಆಗಿ ಕಾಣ್ತಾ ಇದ್ದಾವೆ, ನೋಡ್ಬೋದು. ಈ ಥರ ಇದ್ದರೆ ನಮಗೆ ಇದು ಒಳ್ಳೆ ಥರ ಬಿಸಿ ಆಗಿದೆ ಅಂತ ಅರ್ಥ. ಇದನ್ನು ಎತ್ತಿಟ್ಕೋತೀನಿ ಇವಾಗ. ಈಗ ನೋಡಿರಿ, ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ, ನೋಡ್ಬೋದು. ಸ್ವಲ್ಪನೇ ಎಣ್ಣೆ ಹಾಕೊಂಡು ನಾನು ಇದಕ್ಕೆ ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂಚೂರು ಬಿಸಿ ಮಾಡ್ಕೊಳ್ಳೋಣ, ಯಾಕಂದರೆ ಬಾಣಲಿ ಬಿಸಿ ಆಗಿದೆ ಅಲ್ರಿ, ಸ್ವಲ್ಪ ಬೇಗನೆ ಬಿಸಿ ಆಗುತ್ತೆ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದು ತುಂಬ ಇದು ಬಿಟ್ಟರೆ ಸೀದು ಹೋಗುತ್ತೆ, ಆಮೇಲೆ ಕಪ್ಪಗೆ ಬಂದುಬಿಡುತ್ತೆ. ಅದಕ್ಕೆ ನಾನಿದು ಬೀಜ ಕಪ್ಪಾಗಿರೋದೆಲ್ಲ ಹಾಕೋದಿಲ್ಲ. ಬರೀ ನಂದು ಏನಿದೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ನಾನು ಇದಕ್ಕೆ ಗ್ರೇವಿಗೆ ಹಾಕೋದು. ಈಗ ಇದನ್ನು ತೆಗೆದಿಟ್ಕೋತೀನಿ. ಇವಾಗ ನೋಡಬೇಕು, ಇದು ಮಿಕ್ಸಿ ಜಾರ್ ನಾನು ಇದು ಧನಿಯಾ ಪುಡಿ ಮಾಡ್ಕೊಂಡಿದ್ದೆ, ಅದೇ ಇರೋದು ಧನಿಯಾ ಪುಡಿ ಮಾಡ್ಕೊಂಡಿರೋದು. ಈಗ ನಾವು ಮಿಕ್ಸಿ ಜಾರ್ಗೆ ಇದು ಹಾಕ್ತಾಯಿದ್ದು ನೋಡ್ಬೋದು. ಜೀರಿಗೆ ಮತ್ತು ಮೆಂತ್ಯ
ಮತ್ತು ಇದಕ್ಕೆ ನಾವು ಹುರಿದಿಟ್ಕೊತಿರೋಂಥ ಒಣಮೆಣಸಿನ್ಕಾಯಿ ಗರಿ ಗರಿ ಆಗಿದೆ. ನಾನು ಇದನ್ನೆಲ್ಲ ತೆಗೆದಿದ್ದೇನೆ. ಬರೀ ಇದು ಅಷ್ಟೇ ನಾನು ಹಾಕ್ತಾ ಇರೋದು. ಮತ್ತು ನಾವು ಇಲ್ಲಿ ಬಣ್ಣದ ಸೌತೆಕಾಯಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ನಮಗೆ ಪಲ್ಯಕ್ಕೆ ಬೇಕಾಗೋದಿದ್ದು ಇವೆಲ್ಲನೂ. ಈಗ ನಾನು ಇದನ್ನು ಪುಡಿ ಮಾಡ್ತೀನಿ. ನೀವು ಇವಾಗ ನೋಡ್ಬೋದು ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಚೂರು ತರಿತರಿನೇ ಇರಬೇಕು, ಫುಲ್ಲು ಫೈನ್ ಪೇಸ್ಟ್ ಆಗಂಗಿಲ್ಲ ರೀ. ನೋಡಿರಿ ನಮ್ಮದು ಈ ಥರ ಇದೆ. ನಾನು ಇದನ್ನು ಎತ್ತಿಟ್ಕೋತೀನಿ ಇವಾಗ. ಈಗ ನೀವು ನೋಡ್ಬೋದು ನಾನು ಶೇಂಗದ ಕಾಳನ್ನು ಹಾಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಇದನ್ನು ತುಂಬ ನೈಸಿಲ್ಲ, ತರಿ ಆಗಿ ನಾನು ಮಿಕ್ಸಿ ಮಾಡಿ ಇವಾಗ ನಾನು ನೋಡ್ಬೋದು ರೀ ನೀವು. ಇದನ್ನು ಸಹ ತರಿನೇ ಮಾಡಿಟ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇದು ತುಂಬ ನೈಸ್ ಆಗಿರಬಾರ್ದು, ಸ್ವಲ್ಪ ನೋಡ್ಬೋದು ಈ ಥರ ಒಳಗೊಂದೊಂದು ಕಾಳು ಇದ್ದೇ ಇರ್ತದೆ. ಇದೆಲ್ಲ ನಮಗೆ ಇವಾಗ ರೆಡಿ ಆಗಿದೆ. ನಾನಿವಾಗ ಅದನ್ನು ಈಗ ನಾವು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೀವಿ ರೀ. ಈಗ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ. ಇದು ಯಾಕಂದರೆ ನಮಗೆ ಚೆನ್ನಾಗಿ ಮೊದಲು ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ನಾವು ಹಾಕಿದ್ದೇವಲ್ರಿ ಶೇಂಗದ ಕಾಳು, ಅದನ್ನು ಸಹ ಎಣ್ಣೆ ಬಿಡುತ್ತೆ. ಹಾಗಾಗಿ ನಾನು ಇಷ್ಟೇ ಸಾಕು ನನಗೆ ಎಣ್ಣೆ. ನೋಡ್ತಿರಲ್ಲ ನಂದು ಎಣ್ಣೆ ಬಿಸಿ ಆಗಿದೆ. ಈ ಟೈಮ್ನಲ್ಲಿ ನಾನಿವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಏನು ಕೆಂಪಗಾಗೋಂಗಿಲ್ಲ, ಚೂರು ಬಿಸಿ ಆದರೆ ಸಾಕು. ಇದ್ರ ಜೊತೆಗೇ ನಾನು ಇಷ್ಟಾದರೆ ಸಾಕು. ಇದ್ರ ಜೊತೆಗೆ ನಾನು ಇದು ಹಾಕೋತಾ ಇದ್ದೀನಿ, ಸೌತೆಕಾಯಿ, ಬಣ್ಣ ಸೌತೆಕಾಯಿ. ಇದು ಪಲ್ಯ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಮತ್ತು ಈಸಿಯಾಗಿ, ಇದು ಪಲ್ಯ ಈಸಿಯಾಗಿ ಮಾಡುವಂಥದ್ದು ರೆಸಿಪಿ ಇದೆ ಮತ್ತು ರುಚಿಯಾಗಿರುತ್ತೆ, ಟೇಸ್ಟಾಗಿಯೇ ಇರುತ್ತೆ. ಕೆಲವೊಬ್ಬರಿಗೆ ಪಲ್ಯ ಇದು ಬರೀ ಸಾಂಬಾರು ಮಾಡ್ತಾರೆ ಕೆಲವರು ಮಾಡಲ್ಲ ಅಂತಿಲ್ಲ. ಆದರೆ ಇದು ಅಂತೂ ನಿಮಗೆ ತುಂಬ ಈಸಿಯಾಗಿರುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ನೀವು ಇಲ್ಲ ಅಂತಂದರೆ ಧನಿಯಾ ಪುಡಿ ಸ್ಕಿಪ್ ಮಾಡ್ಬೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ನೀವು ಮನೆಯಲ್ಲೇ ಮಾಡ್ತೀರಲ್ರಿ, ಅದೇ ಪುಡಿ ಹಾಕಿರಿ, ಅದಕ್ಕೇನು ತೊಂದರೆ ಇಲ್ಲ. ಹಿಂಗೆ ತಿನ್ನಲ್ಲ ಅಂತ ಅಂದರು ಹಿಂಗೆ ಸ್ಕಿಪ್ ಮಾಡ್ಬೋದು. ನಾನು ಶೇಂಗದ ಕಾಳು ತೊಗೊಂಡಿದ್ದೀನಿ. ನೀವು ಶೇಂಗದ ಕಾಳು ಬೇಡ ಅಂತ ಅನ್ನೋರಿದ್ರಿಂದ ಒಣ ಕೊಬ್ಬರಿ ಪುಡಿ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ತೆಂಗಿನಕಾಯಿ ಪುಡಿ ಆದ್ರೂ ಹಾಕ್ಕೋಬೋದು, ಅದಕ್ಕೇನಿಲ್ಲ. ಅಂದರೆ ಇದು ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಮಾಡೋದು. ಈಗ ನಾವು ತಿನ್ನಲ್ಲ ಅಂತ ಅನ್ನೋರು ಈ ಥರ ಚೇಂಜ್ ಮಾಡಿ ಹಾಕಿದ್ರು ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಮಗೆ. ಈಗ ಇದು ಒಂದು ಸ್ವಲ್ಪನೇ ಬೇಯಬೇಕಾದ್ರೆ ನಾನಿವಾಗ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಅರಿಶಿನ ಎಲ್ಲ ಕಲರ್ ಬಿಡ್ತಾ ಇದೆ ನೋಡ್ಬೋದು. ನೋಡಿರಿ ನಾವು 1 ನಿಮಿಷಗಳ ಕಾಲ ಇದರೊಳಗೆ ಬೇಯಿಸಿದ್ದೀವಿ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪನೇ ನಾವು ಮಾಡಿಟ್ಕೊಂಡಿದ್ದೇವಲ್ರಿ ಇದು ಪುಡಿ ಹಾಕೋತಾ ಇದ್ದೀವಿ. ಮತ್ತು ನಾವು ಧನಿಯಾ ಪುಡಿ ಹಾಕೋತಾ ಇದ್ದೀವಿ. ಇದು ಗಟ್ಟಿ ಬರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬರೀ ನಾನು ಮೆಂತ್ಯ ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದು ಹಾಕಿದ್ದಕ್ಕೆ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ರೀ. ನೀವು ಒಂದು ಸರ್ತಿ ಮಾಡಿ ನೋಡಿ. ಈಗ 1 ನಿಮಿಷದಿಂದ 2 ನಿಮಿಷ ತನಕ ಬೆಂದಿದೆ ನೋಡ್ಬೋದು. ನಮ್ಮದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಚೆನ್ನಾಗಾಗಿದೆ. ನಾವು ಈ ಟೈಮ್ನಲ್ಲಿ ಒಂದು ಅರ್ಧ ಲೋಟದಷ್ಟು, ಅರ್ಧಕ್ಕಿರಲು 1/4 ಲೋಟದಷ್ಟು ನೀರು ಹಾಕೋತಾ ಇದ್ದೀವಿ. ಯಾಕಂದರೆ ನಮಗೆ ಇದು ಬೇಯಬೇಕು ಚೆನ್ನಾಗಿ, ಅದಕ್ಕೆ ನಾನು ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ನಾನು ಒಂದು ಸ್ವಲ್ಪ 2 ನಿಮಿಷ, 3 ನಿಮಿಷಗಳ ಕಾಲ ಹಾಗೆ ಉಪ್ಪನ್ನಿಟ್ಟು ಬೇಯಿಸಿದ್ದೆ. 2 ನಿಮಿಷಗಳ ಕಾಲ ಉಪ್ಪನ್ನಿಟ್ಟು ಬೇಯಿಸ್ತೀನಿ ರೀ. ಇದನ್ನು ಮುಚ್ಚಿ ನಾನು 2 ನಿಮಿಷಗಳ ಕಾಲ ಬೇಯಿಸ್ತೀನಿ. ನೀವು ನೋಡ್ಬೋದು ಈಗ ಚೆನ್ನಾಗಿ ಒಳ್ಳೆಯ ಪರಿಮಳ ಬರ್ತಾ ಇದೆ. ಇದು ಕುದಿಬೇಕಾದ್ರೆ ನಾವು ಈ ಟೈಮ್ನಲ್ಲಿ ಇವಾಗ ಕುದ್ದಿದೆಯಲ್ರಿ, ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ರುಚಿ ನೋಡ್ಕೊಸಂದ್ರೆ ಹಾಕೋದು ಉಪ್ಪು ನಾವು ಒಂದೇ ಸರ್ತಿ ಹಾಕೋದಿಲ್ಲ. ಈಗ ಉಪ್ಪು ಹಾಕೊಂಡೇ ಆಗಿದೆ. ನಾನು ಇದನ್ನು ಶೇಂಗದ ಪುಡಿ ಮಾಡಿದ್ದೇವಲ್ರಿ ಅದು ಸೇರಿಸ್ತೀನಿ.
ಈ ಟೈಮ್ನಲ್ಲಿ ನೀವು ಹಸಿ ಕಾಯಿ ಆದ್ರೂ ಸೇರ್ಕೋಬೋದು, ಕಾಯಿ ತುರಿದು ಮತ್ತು ಇದನ್ನಾದ್ರೂ ಹಾಕ್ಕೋಬೋದು. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು, ನೀವು ನೋಡ್ತಾ ಇದ್ದೀರಿ, ತುಂಬ ಒಳ್ಳೆ ಟೇಸ್ಟ್ ಮಾತ್ರ ಇರ್ತದೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಇದು ಇವಾಗ ಇನ್ನೊಂದು 2 ನಿಮಿಷ ನಾನು ಹಾಕಿದ್ದೀನಲ್ರಿ, ಇದೆಲ್ಲ ಹೊಂದ್ಕೋಬೇಕು. ಅದಕ್ಕೆ ನಾನು ಒಂದು 2 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸ್ತೀನಿ. ಇವಾಗ ನಾನು ಓಪನ್ ಮಾಡಿ ನೋಡ್ತೀನಿ ರೀ ಆಗಿದೆ ಏನಂತ. ಇವಾಗ ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ನಾನು ಹಾಕಿದ್ದಲ್ರಿ ಶೇಂಗದ ಕಾಳು ಅದೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಚೆನ್ನಾಗಾಗಿದೆ ನೋಡ್ಬೋದು, ತಳನೂ ಹಿಡ್ದಿಲ್ಲ ನಂದು. ಈಗ ನಾವು ಇದನ್ನು ಪಕ್ಕಕ್ಕೆ ಇಡ್ತೀನಿ. ಈಗ ಪಕ್ಕಕ್ಕಿಟ್ಟು ನಾನು ಇದಕ್ಕೆ ಒಗ್ಗರಣೆ ಹಾಕಬೇಕಾಗತ್ತೆ ಸಪ್ರೇಟಾಗಿ. ನಾನು ಫಸ್ಟಿಗೆ ಒಗ್ಗರಣೆ ಹಾಕಲಿಲ್ಲ, ಅದಕ್ಕೆ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೋತೀನಿ ಇವಾಗ. ನೋಡ್ಬೋದು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದ್ದಾಗೆ ಹಿಂಗನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಚೂರು, ಇದು ಆಪ್ಷನು, ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಚೂರು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ್ಬೋದು ನಾನು ಇದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡು ನಾನಿವಾಗ ನೋಡ್ಬೋದು ನೀವು, ನಾನು ಇದನ್ನೇ ಒಗ್ಗರಣೆ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ನಮಗೆ ಪಲ್ಯ, ಬಣ್ಣ ಸೌತೆಕಾಯಿ ಪಲ್ಯ ರೆಡಿ ಆಗಿದೆ. ನೋಡ್ಬೋದು ಇದು ಮಾತ್ರ ತುಂಬ ರುಚಿಯಾಗಿದೆ. ನೀವು ನೋಡ್ಬೇಕು, ನಾನು ನೋಡಿದೆ, ತುಂಬ ಚೆನ್ನಾಗಂದರೆ ಇಷ್ಟು ಒಳ್ಳೆಯದು ರುಚಿ ಅಂತಂದರೆ ತುಂಬ ರುಚಿಯಾಗಿದೆ. ನನಗೆ ಗೊಜ್ಜು ಬೇಕು, ಯಾಕಂದರೆ ಮಕ್ಕಳು ಅನ್ನ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ತಿಂತಾರೆ. ಅದಕ್ಕೆ ನಾನು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡ್ಬೋದು ನಾವು ಶೇಂಗದ ಕಾಳು ಹಾಕಿದ್ದಕ್ಕೆ ಅಷ್ಟೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಮಗಿದು ಸರಿಯಾಗಿದೆ. ಇದು ಆರ್ತು ಅಂತಂದರೆ ಗಟ್ಟಿಗಾಗುತ್ತೆ ಗ್ರೇವಿ, ಅದಕ್ಕೆ ನಾನು ಇವಾಗ ಆಫ್ ಮಾಡ್ತಾ ಇದ್ದೇನೆ. ಇವಾಗ ಆಗಿದೆ, ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ನಮ್ಮದು ಬಣ್ಣ ಸೌತೆಕಾಯಿ ಪಲ್ಯ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮಗೆ ವಿಡಿಯೋನು ಸಬ್ಸ್ಕ್ರೈಬ್ ಆಗಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿ ಶೇರ್ ಮಾಡಿದವರಿಗೂ ಧನ್ಯವಾದಗಳು, ವಿಡಿಯೋನು ನೋಡಿದವರಿಗೂ ಧನ್ಯವಾದಗಳು. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂದು ಲೈಫ್ ಇದೆ, ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು.